ಅನುದಿನದ ಆಹಾರ. ಏಪ್ರಿಲ್ 26 ಭಾನುವಾರ. ನಮ್ಮ ಕರ್ತನು ಎಲ್ಲವನ್ನ ತಿಳಿದಿದ್ದಾನೆ. ವಿಮೋಚನ ಕಂಡ 3ನೇ ಅಧ್ಯಾಯ 7ನೇ ವಚನ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ತನ್ನ ಜನರ ದುರವಸ್ಥೆಯನ್ನ ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನಮ್ಮ ಕರ್ತನು ನಮ್ಮನ್ನು ಬಲ್ಲವನು. ನಾವು ಅನುಭವಿಸುವ ದುಃಖ ಮತ್ತು ವೇದನೆಗಳನ್ನು ಆತನು ಬಲ್ಲನು. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಆತನು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರವಾದಿಯಾದ ನಹೂಮನು ಹೀಗೆ ತಿಳಿಸುತ್ತಾನೆ: ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಆತನು ತನ್ನ ಮೊರೆ ಹೊಕ್ಕವರನ್ನ ಬಲ್ಲನು. ನಹೂಮನು 1ನೇ ಅಧ್ಯಾಯ 7ನೇ ವಚನ. ಆ ದಿನಗಳಲ್ಲಿ ಇಸ್ರೇಲ್ ಜನರು ಐಗುಪ್ತದಲ್ಲಿ ದಾಸತ್ವದ ಅಡಿಯಲ್ಲಿ ಕಷ್ಟಪಟ್ಟರು. ಅವರು ಅಲ್ಲಿ 430 ವರ್ಷಗಳ ಕಾಲ ಬಂಧನದಲ್ಲಿದ್ದರು. ಅವರು ಕಾನಾನ್ ದೇಶವನ್ನ ಸ್ವಾಧೀನಪಡಿಸಿಕೊಳ್ಳುವ ಮೊದಲು ಅಷ್ಟು ವರ್ಷಗಳ ಕಾಲ ತಾಳ್ಮೆಯಿಂದ ಸಹಿಸಿಕೊಳ್ಳುವುದು ಅಗತ್ಯವಾಗಿತ್ತು. ಆ ಸಮಯದ ನಂತರವೇ ಐಗುಪ್ತರ ಮತ್ತು ಕಾನಾನಿನಲ್ಲಿದ್ದ ಆಮೋರಿಯರ ಪಾಪವು ಪರಿಪೂರ್ಣವಾಗಿತ್ತು. ಆ ಸಮಯ ಬಂದಾಗಲೇ ದೇವರಿಗೆ ಆ ಭೂಮಿಯನ್ನು ಇಸ್ರೇಲರಿಗೆ ಕೊಡಲು ಸರಿಯಾದ ಸಮಯವಾಗಿತ್ತು. ಆದರೆ ಇಸ್ರೇಲರಿಗೆ ಇದು ಅರ್ಥವಾಗಲಿಲ್ಲ. ಐಗುಪ್ತದ ಅಧಿಕಾರಿಗಳ ಹಿಂಸೆಯಿಂದಾಗಿ ಅವರು ತೀವ್ರ ವೇದನೆಯಿಂದ ಕೂಗಾಡಿದರು ಹಾಗೂ ತಮ್ಮ ಸಂಕಟದಲ್ಲಿ ಅಳುತ್ತಾ ನಮ್ಮ ಪಿತೃಗಳ ದೇವರು ಎಲ್ಲಿದ್ದಾನೆ ಎಂದು ಆಶ್ಚರ್ಯಪಟ್ಟರು. ಆದರೆ ನಮ್ಮ ಕೃಪಾಳುವಾದ ದೇವರು ಅವರ ದುಃಖ, ನೋವು, ಕೂಗು ಮತ್ತು ಕಣ್ಣೀರನ್ನು ಅರಿತಿದ್ದನು. ಆದ್ದರಿಂದಲೇ ಆತನು ಮೋಶೆಗೆ ಪ್ರೀತಿಯಿಂದ ಹೀಗೆ ಹೇಳಿದನು: ಅವರ ದುಃಖಗಳನ್ನು ನಾನು ಬಲ್ಲೆನು. ನಮ್ಮ ಕರ್ತನು ನಿಮ್ಮನ್ನೂ ಬಲ್ಲವನಾಗಿದ್ದಾನೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಎದುರಿಸುತ್ತಿರುವ ತೊಂದರೆಗಳನ್ನು ಆತನು ಬಲ್ಲನು. ನಿಮ್ಮ ಮನೆಯೊಳಗಿನ ಹೋರಾಟಗಳನ್ನು ಆತನು ಅರ್ಥ ಮಾಡಿಕೊಳ್ಳುತ್ತಾನೆ. ಕಣ್ಣೀರಿನಿಂದ ನೀವು ಆಹಾರ ಸೇವಿಸುವುದನ್ನು ಆತನು ನೋಡುತ್ತಿದ್ದಾನೆ. ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದಾಗಲೂ ಆತನು ಅದನ್ನು ಗಮನಿಸುತ್ತಾನೆ. ದೇವರು ನಿಮ್ಮನ್ನು ಬಿಡಿಸುವ ಸಮಯ ಬಂದಿದೆ. ಆತನು ಅಂದು ಮೋಶೆಯ ಮೂಲಕ ಇಸ್ರೇಲರನ್ನ ಹೇಗೆ ಮುನ್ನಡೆಸಿದನೋ ಇಂದು ಸಹ ನಿಮ್ಮನ್ನು ಅದ್ಭುತವಾಗಿ ಮುನ್ನಡೆಸುವನು. ಇಂದಿನಿಂದ ನೀವು ಕರ್ತನನ್ನು ಹಿಂಬಾಲಿಸುತ್ತಿದ್ದಂತೆ ಆತನು ನಿಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಏರಿಸುವನು. ನಿಮ್ಮ ಸ್ವಂತ ತಾಯಿಯೇ ನಿಮ್ಮ ನಿಜವಾದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಮತ್ತು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಿಮ್ಮನ್ನು ತಪ್ಪಾಗಿ ಗ್ರಹಿಸಿದರೂ ನಮ್ಮ ದೇವರು ನಿಮ್ಮನ್ನು ಬಲ್ಲವನು ಎಂಬ ಭರವಸೆ ನಿಮಗಿರಲಿ. ಆತನು ನಿಮ್ಮ ಮೇಲೆ ಅಪಾರವಾದ ಕಾಳಜಿಯನ್ನು ಹೊಂದಿಕೊಂಡಿದ್ದಾನೆ. ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ರೂಪಿಸಿದವನು ಮತ್ತು ಶಿಲುಬೆ ಮೇಲೆ ಆತನ ಪವಿತ್ರ ರಕ್ತವನ್ನು ಸುರಿಸಿ ನಿಮಗಾಗಿ ಬೆಲೆ ತೆತ್ತವನು ಆತನೇ ಆಗಿದ್ದಾನೆ. ಅವರು ಖಂಡಿತವಾಗಿಯೂ ನಿಮ್ಮನ್ನು ಎಲ್ಲ ರೀತಿಯ ಬಂಧನಗಳಿಂದ ಬಿಡಿಸಿ ಮೇಲೆತ್ತುವನು. ಪ್ರಿಯ ದೇವರ ಮಕ್ಕಳೇ, ಆತನು ನಿಮ್ಮನ್ನು ಬಲ್ಲವನಾಗಿದ್ದಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ. ಅದರ ಮೇಲೆ ತನ್ನವರು ಯಾರ್ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. 2 ತಿಮೋತಿ 2ನೇ ಅಧ್ಯಾಯ 19ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಸಮುವೇಲನು 23 ಮತ್ತು 24 ಅಧ್ಯಾಯಗಳು.
ಸಂಜೆ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 27 ವಚನಗಳು. ಕರ್ತನು ನಿಮ್ಮನ್ನು ನಡೆಸಲಿ, ಆಶೀರ್ವದಿಸಲಿ.